ಓಂ ಶಾಂತಿ. ದಿನಾಂಕ ಆಗಿದೆ 8/8/2025. ಸದಾ ಇದೇ ಖುಷಿಯಲ್ಲಿರಿ. ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು. ಈಗ ನಮ್ಮ ಮನೆಗೆ ಹೋಗುತ್ತಿದ್ದೇವೆ. ಇನ್ನು ಕೆಲವೇ ದಿನಗಳು ಮಾತ್ರ ಈ ಕರ್ಮಭೋಗವಿರುವುದು. ಒಳ್ಳೆಯ ಮತ್ತು ಕೆಟ್ಟ ಫಲವಂತೂ ಅವಶ್ಯವಾಗಿ ಸಿಗುತ್ತದೆ. ಅಂತ್ಯದಲ್ಲಿ ವಿವೇಕ ತಿನ್ನುತ್ತದೆ. ಆದರೆ ಈ ಜನ್ಮದ ಪಾಪಗಳ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ತಂದೆಗೆ ಸತ್ಯವಾಗಿ ತಿಳಿಸಬೇಕಾಗಿದೆ. ದೇಹಾಭಿಮಾನದಲ್ಲೆಂದೂ ಬರಬಾರದು. ಇದರ ಮೇಲೆ ಗಮನವನ್ನಿಡಬೇಕಾಗಿದೆ. ಇದಕ್ಕಾಗಿ ಮತ್ತೆ ಮತ್ತೆ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಜ್ಞಾನವನ್ನು ತಿಳಿದುಕೊಳ್ಳುವುದಂತೂ ಬಹಳ ಸಹಜವಾಗಿದೆ. 84 ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. ನೀವು ಮಕ್ಕಳು ಈ ಸೃಷ್ಟಿ ಚಕ್ರ ಮತ್ತು ಇಡೀ ನಾಟಕವನ್ನು ಅರಿತುಕೊಳ್ಳಬೇಕಾಗಿದೆ. ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಆ ಹದ್ದಿನ ಪಾತ್ರಧಾರಿಗಳಂತೂ ನಾಟಕವನ್ನು ಅರಿತುಕೊಂಡಿರುತ್ತಾರೆ. ಸೂರ್ಯವಂಶಿ ಚಂದ್ರವಂಶಿಯರ ರಹಸ್ಯವನ್ನು ಕೂಡ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವೇ ಆಗಿದ್ದೆವು ಎಂದು ವಿರಾಟ ರೂಪದ ಚಿತ್ರಗಳನ್ನು ಬಹಳಷ್ಟು ಮಾಡುತ್ತಾರೆ. ಅದರ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ. ನೀವು ಪತಿತರಿಂದ ಪಾವನ, ಪಾವನರಿಂದ ಪತಿತರಾಗಲೇಬೇಕು. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಅನೇಕ ಬಾರಿ ಈ ಚಕ್ರವನ್ನು ಸುತ್ತಿದ್ದೀರಿ, ಸುತ್ತುತ್ತಲೇ ಇರುತ್ತೀರಿ. ನೀವು ಸರ್ವತೋಮುಖ ಪಾತ್ರಧಾರಿಗಳಾಗಿದ್ದೀರಿ. ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಬುದ್ಧಿವಂತ ಮಕ್ಕಳೇ ಇದನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಕುಂಭಮೇಳವೂ ಸೇರುತ್ತದೆ. ಅಲ್ಲಿಗೆ ಮನುಷ್ಯರು ಸ್ನಾನ ಮಾಡಲು ಹೋಗುತ್ತಾರೆ. ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡಬೇಕು. ಈ ನೀರು ಪತಿತ ಪಾವನಿಯಲ್ಲ ಎಂಬ ಮಾತನ್ನು ಮನುಷ್ಯರಿಗೆ ತಿಳಿಸಿಕೊಡಬೇಕಾಗಿದೆ. ಮನುಷ್ಯರು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. 84 ಲಕ್ಷವಲ್ಲ. ಈ ಮುಖ್ಯವಾದ ಮಾತುಗಳನ್ನು ಸಾರ ರೂಪದಲ್ಲಿ ಬರೆಯಬೇಕು. ಇವನ್ನು ವಿಮಾನದಿಂದಲೂ ಬೀಳಿಸಬಹುದಾಗಿದೆ ಮತ್ತು ತಿಳಿಸಲೂಬಹುದಾಗಿದೆ. ನೀವು ಗುಪ್ತ ವೇಷದಲ್ಲಿ ಈ ಹಳೆಯ ಪ್ರಪಂಚದ ಪರಿವರ್ತನೆ ಮಾಡುತ್ತಿದ್ದೀರಿ. ಗುಪ್ತ ಸೈನಿಕರಾಗಿದ್ದೀರಿ. ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯೂ ಗುಪ್ತ, ಜ್ಞಾನವೂ ಗುಪ್ತವಾಗಿದೆ. ಅಂತಿಮ ಗಳಿಗೆಯಲ್ಲಿ ವಿವೇಕವು ಬಹಳ ತಿನ್ನುತ್ತದೆ. ನಾವು ಇಂತಹ ಪಾಪವನ್ನು ಮಾಡಿದ್ದೇವೆಂದು ಎಲ್ಲವೂ ನೆನಪಿಗೆ ಬರುತ್ತದೆ. ಎಂತಹ ಕರ್ಮವೋ ಅಂತಹ ಜನ್ಮ ಸಿಗುವುದು. ಎಲ್ಲದಕ್ಕಿಂತ ದೊಡ್ಡ ಪಾಪವು ಕಾಮವಿಕರವಾಗಿದೆ. ಇದೇ ಆದಿಮಧ್ಯ ದುಃಖ ಕೊಡುವಂತಹದ್ದಾಗಿದೆ. ಆದ್ದರಿಂದ ಇದು ಕಾಗವಿಷ್ಟ ಸಮಾನ ಸುಖವೆಂದು ಸನ್ಯಾಸಿಗಳು ಹೇಳುತ್ತಾರೆ. ಈ ಪ್ರಪಂಚವೇ ಚೀಚಿ ಆಗಿದೆ. ಬಾಬಾ ಬಂದು ನಮಗೆ ದುಃಖ ದೂರ ಮಾಡಿ ಸುಖವನ್ನು ಕೊಡಿ ಎಂದು ಎಲ್ಲರೂ ಹೇಳುತ್ತಾರೆ. ತಂದೆಯೇ ದುಃಖಹರ್ತ ಸುಖಕರ್ತನಾಗಿದ್ದಾರೆ. ನೀವು ಇಡೀ ಸೃಷ್ಟಿಯ ಕಲ್ಯಾಣಕಾರಿಗಳಾಗಿದ್ದೀರಿ. ಶ್ರೀಮತದಂತೆ ನಾವು ವಿಶ್ವದ ಕಲ್ಯಾಣ ಮಾಡಬೇಕಾಗಿದೆ. ಬುದ್ಧಿಯಲ್ಲಿ ಈ ನಶೆ ಇರಬೇಕಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗ. ಯಾವಾಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ, ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅಂದಾಗ ಮಕ್ಕಳಿಗೆ ಎಲ್ಲ ಅಂಶಗಳನ್ನು ಧಾರಣೆ ಮಾಡಬೇಕಾಗಿದೆ. ಯಾವಾಗ ಏಕಾಂತ ಮತ್ತು ಸಮಯ ಸಿಗುವುದು ಆಗ ಜ್ಞಾನದ ಒಳ್ಳೊಳ್ಳೆಯ ಅಂಶಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ. ಎಲ್ಲರಿಗೂ ಸಂದೇಶವನ್ನು ಕೊಡುವುದಕ್ಕಾಗಿ ಮತ್ತು ಎಲ್ಲರ ಕಲ್ಯಾಣ ಮಾಡಲು ಯುಕ್ತಿಯನ್ನು ರಚಿಸಬೇಕಾಗಿದೆ. ವಿಕರ್ಮಗಳಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಈಗ ಯಾವುದೇ ವಿಕರ್ಮವನ್ನು ಮಾಡಬಾರದು. ಈ ಜನ್ಮದಲ್ಲಿ ಮಾಡಿರುವ ವಿಕರ್ಮಗಳನ್ನು ಬಾಪ್ದಾದರ್ ಅವರಿಗೆ ಸತ್ಯವಾಗಿ ತಿಳಿಸಬೇಕಾಗಿದೆ. ಅಟಲ ಭವಿಷ್ಯವನ್ನು ತಿಳಿದಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥ ಭವ. ಹೊಸ ಶ್ರೇಷ್ಠ ವಿಶ್ವ ನವನಿರ್ಮಾಣವಾಗುವ ಭವಿಷ್ಯ ಅಟಲವಾಗಿದ್ದರೂ ಸಹ ಸಮರ್ಥ ಭಾವದ ವರದಾನಿ ಮಕ್ಕಳು ಕೇವಲ ಕರ್ಮ ಮತ್ತು ಫಲದ, ಪುರುಷಾರ್ಥ ಮತ್ತು ಪ್ರಾರಬ್ಧದ ನಿಮಿತ್ತ ಮತ್ತು ನಿರ್ಮಾಣದ ಕರ್ಮ ಸಿದ್ಧಾಂತದನುಸಾರ ನಿಮಿತ್ತರಾಗಿ ಕಾರ್ಯ ಮಾಡುತ್ತಾರೆ. ಹೇಳುವುದು ಕಡಿಮೆ, ಮಾಡುವುದು ಹೆಚ್ಚು. ಈ ಶ್ರೇಷ್ಠ ಲಕ್ಷ್ಯ ಮಹಾನ್ ಆಗಿ ಮಾಡಿಬಿಡುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡಿ.